ಗುಜ್ಜ ಕಟ್ ಮಾಡ್ತಿದ್ದೇವೆ. ನಿನ್ನೆ ತಂದದ್ದು ಹೇಗಿದೆ ಅಂತ ನೋಡೋಣ. ತಿಂದು ತೂ ಅವಡು ಎಂಚೊಂಡೊಂದು. ಹೇಗಿದೆ ಮದರ್ ಇಂಡಿಯಾ ಗುಜ್ಜ ಹೇಗಿದೆ ಹೇಳಿ? ಚಿಪೆಂಟಾ ಸಕ್ಕರೆನಾ? ವಾವ್, ರಾಯ್ಕುಂಡಿಯಾ? ರಾಯ್ಕುಂಡು ಗುಜ್ಜ ಬಾಳ ಜನ ಬಸ್ಸಲ್ಲ. ರಾಯ್ಕುಂಡಿಯಾ ಗುಜ್ಜ? ಲಾಯ್ಕುಂಡಿಯಾ ಯಾನೊಂಜಿ ಪಚ್ಚಿರ್ ತಿಂಡೆ ಮಸ್ತ್ ಲಾಯ್ಕೊಂಡು ಚೀಪೆಯ ನಮ್ಮ ಹೇರ್ ಮಾಸ್ಕ್ ಕೂಡ ರೆಡಿ ಆಗಿದೆ. ನಾವು ಆಗ ತೋಟದಿಂದ ತಗೊಂಡು ಬಂದಿದ್ವಿ ಅಲ್ಲ, ಯಾವುದೆಲ್ಲ ಭೃಂಗರಾಜ್, ನೆಲ್ಲಿ ಮತ್ತೆ ದಾಸವಾಳ ಮತ್ತೆ ಮೆಂತೆ ಮತ್ತೆ ಬೇರೆ ಎಂತ ಹಾಕಿದ್ದೀವಿ? ಅಲೋವೀರಾ ಮತ್ತೆ ಕರಿಬೇವು ಸೊಪ್ಪು. ಅಲೋವೀರಾ ಮತ್ತೆ ಕರಿಬೇವು ಸೊಪ್ಪು. ನನ್ನ ತಂಗಿ ನನಗೆ ಹೇರ್ ಮಾಸ್ಕ್ ಹಾಕ್ತಾ ಇದ್ದಾಳೆ. ಎಂತೆಲ್ಲ ಹಾಕಿದ್ದೀಯಾ ಇದಕ್ಕೆ ಸುಷ್ಮಿತಾ? ನಾನು ಇದೆಂತ ಮಾರೆ ಇಲ್ಲಿ ನಾನು ಹೇಳಿದಲ್ಲ ಎಂತೆಲ್ಲ ಹಾಕಿದ್ದೇನೆ ಅಂತ. ಇನ್ನೊಮ್ಮೆ ಹೇಳಿದ್ಯಲ್ಲ ಪುನಃ ನಾನೇ ಇನ್ನೊಮ್ಮೆ ಹೇಳುವ. ಏನೆಲ್ಲ ಹಾಕಿದ್ದೀನಿ ಅಂದ್ರೆ ಅಂಚಪ್ಪ ಈ ಹೇರ್ ಮಾಸ್ಕ್ ಎಂತೆಲ್ಲ ಹಾಕಿದೆ ಅಂತ ಈಗ ಸುಷ್ಮಿತಾ ಹೇಳ್ತಾಳೆ. ಏನಪುರ ಪಾರ್ದಪ್ಪನ ನಾನು ಎಂತೆಲ್ಲ ಹಾಕಿದ್ದೀನಿ? ಏನಪುರ ಪಾರ್ದಪ್ಪನ ಏನೆಲ್ಲ ಹಾಕಿದ್ದಿ ಹೇಳು. ಒಂದು ದಾಸವಾಳ ಹಾಕಿದ್, ದಾಸವಾಳ ಎಲೆ ಮತ್ತೆ ದಾಸವಾಳ ಹೂ ಹಾಕಿದ್ಯಲ್ಲ. ಆಗ ನೀನೇ ಹೇಳು. ನಾನು ಅಲ್ಲ, ನೀ ಹೇಳು ಮಾರ್ರೆ, ನೀನೆಲ್ಲ ಮಾಡಿದ್ದು. ನೀನ್ ಮತ್ತೆ ಎಂತ ಕೇಳುದು? ಹೇಳು. ನಾ ಎಂತ, ನನ್ನ ಮುಖ ಬರ್ತಿಲ್ಲ ಸರ್. ನಾನು ಎಂತ ಎಲ್ಲ ಹಾಕಿದ್ದೇನಂದ್ರೆ ಕೆಂಪು ದಾಸವಾಳ, ಅದ್ರದ್ದು ಎಲೆ ಸ್ವಲ್ಪ, ಮತ್ತೆ ಅಲೋವೀರಾ, ಅಲೋವೀರಾ, ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು, ಕರಿ ಲೀವ್ಸ್, ಮತ್ತೆ ಮೆಂತೆದು ಬೀಜ ಉಂಟಲ್ಲ, ಮೆಂತೆ ಕಾಳು ಹಾಕಿದ್ದೀನಿ. ಎಲ್ಲ ಹಾಕಿ ಹೀಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದು ಎಂತಕ್ಕೆ ಅಂದ್ರೆ ಇದು ನಂದು ಯೂಟ್ಯೂಬಲ್ಲಿ ಯೋಗ ಮಾಡ್ತೇನೆ ನಾನು, ಅವರದ್ದು ಇದು ಹೇಳಿದ್ದಾರೆ ಹೇಗೆ ಮಾಡ್ಬೇಕಂತ. ಸೊ ಇದಕ್ಕೆ ಇದು ಯಾಕಂದ್ರೆ ನಮ್ದು ಹೇರ್ ಮಸ್ತ್ ತುಂಬಾ ಡೈಲಿ ಡ್ರೈ ಆಗಿರುತ್ತದೆಲ್ಲ. ನೋಡಿ ನಂದು ಹೇರ್ ತುಂಬಾ ಡ್ರೈ ಆಗಿದೆ. ಆಕ್ಚುಲಿ ನಂದು ಸಿಲ್ಕಿ ಹೇರ್ ತುಂಬಾ ಡ್ರೈ ಆಗಿದೆ ಈ ಸಮ್ಮರ್ಗೆ, ಒಂಥರ ಬಿಸಿಲಿಗೆ ಹೋಗಿ ಅದಕ್ಕೆ ಇದು ಹೇರ್ ಮಾಸ್ಕ್ ಇಟ್ಸ್ ಗುಡ್, ಅದಕ್ಕೆ ಹಾಕ್ತಿದೆ. ಇದನ್ನು ನಾನು ನನ್ನ ತಲೆಗೆ ಮಾಡ್ಲಿದ್ದು, ಇವರು ಕೂಡ ಇವರಿಗೆ ಸಾಕ್ತಿದ್ದೇನೆ. ನಂಗೆ ಮತ್ತೆ ಬೇಜಾರಾಯ್ತು, ಇವರು ಅಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ 4 ಗೋಡೆ ಮಧ್ಯೆ ಕೂತ್ಕೋತಾರೆ, ಇವರಿಗೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಸಿಗಲ್ಲ ಅಲ್ಲ, ಅದಕ್ಕೆ ನನ್ಗೆ ಬೇಜಾರಾಯ್ತು. ಅದಕ್ಕೆ ನಾನು ಇದನ್ನು ಹಾಕ್ತೀನಿ. ಏನೋ ಕೂಲ ಒಂದುಂಡಿಯ ಮಂಡೆ ಮಸ್ತ್ ಕೂಲ್, ತಲೆ ತುಂಬಾ ಅದು ಹಾಕಿದ್ಮೇಲೆ ತುಂಬಾ ಕೂಲ್ ಆಗ್ತಾ ಇದೆ. ಸೂಪರ್. ತಂಪು ಒಂದೊಂದು ನನ್ನ ಪಾಡೋಣಿಯ. ಇದು ಹಾಕಿ ಮತ್ತೆ ತಲೆಗೆ ಯಾವಾಗ ಸ್ನಾನ ಮಾಡ್ಬೇಕು ಸುಷ್ಮಿತಾ? ಇದು 30 ಮಿನಿಟ್ಸ್ ಮಾತ್ರ ಇಡ್ಲಿಕ್ಕೆ, ಜಾಸ್ತಿ ಇಡಬಾರ್ದು. ಯಾಕಂದ್ರೆ ಅದು ತುಂಬಾ ರಫ್ ಆಗ್ಬಾರ್ದಂತೆ, ತುಂಬಾ ಗಟ್ಟಿ ಆಗ್ಬಾರ್ದು, ಸ್ವಲ್ಪ ನ್ಯೋಲಿ ಇರ್ಬೇಕಂತೆ. ಜೆಲಿ ಟೈಪ್ ಇರ್ಬೇಕು. ಹಾಕೋತಿದ್ದೀನಿ, ಸೆಲ್ಫ್ ಕೇರ್ ಮಾಡ್ತಿದ್ದೀನಿ. ನನಗೆ ಯಾರು ಸಹ ಬಂದು ಹಾಕ್ಬೇಕಂತ ಇಲ್ಲ. ಹಾಕಿ ಕೆಂತೂರು ನಿಕ್ಕದಾಯಿಗೆ ಈ ತಿನ್ಪನ ಬಕದಾಯ ಪತ್ತುನ್ ಪಾಪ. ನೆಕ್ಸ್ಟ್ ನಾವು ಹೋಗಿದ್ವಿ ನಮ್ಮ ಪಕ್ಕದೂರು ಕೆಂಪೂರಿಗೆ. ಜಸ್ಟ್ ಹೀಗೆ ಸುತ್ತಾಡಿ ಬರೋಣ ಅಂತ ಮಾರ್ನಿಂಗ್ ಹೋಗಿದ್ವಿ. ಹಾಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಸಿಕ್ತ, ಅವ್ನು ಕರ್ದ, ಬನ್ನಿ ಇಲ್ಲಿ ಮೀನು ಹಿಡಿತಿದ್ದಾರೆ ಬನ್ನಿ ಅಂತ ಕರ್ದ. ಸೊ ನಾವು ಹೋಗಿ ನೋಡಿದಾಗ ಅಲ್ಲಿ ದೊಡ್ಡ ಫಿಶ್, ಅಂದ್ರೆ ಮುಗುಡು ಫಿಶ್ ಅಂತ ಹೇಳ್ತೀವಿ ನಮ್ಮ ಕಡೆ, ಆ ಫಿಶ್ ಎಲ್ಲ ದಡ ಹತ್ರ ಬಂದಿತ್ತು.
ಕೆಸರುಂಡು ಜಾಗ್ರತೆ. ಚಿಂಚುಲ ವಾಲ್ ಫಿಶ್ ಒಂದು ಕೆಸರುಂಡು. ಅಂತೂರಲ್ಲಿದ್ದೇವೆ. ಇಲ್ಲಿ ಮುಗುಡು ಮೀನು ಹಿಡಿತಾ ಇದ್ದಾರೆ. ಯಾವ ಮೀನು? ಮುಗುಡು ಮೀನು. ಮುಗುಡು ಮೀನ್ ಬಲೆಗೆ ಬಿತ್ತು. ಫಿಶ್ ತುಲೆ ಬೇಬಿ. ಮುಗುಡು 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 ಅಂದ್ ಕೆಸರು. ಎಷ್ಟು ದೊಡ್ಡ ಫಿಶ್ ಸಿಕ್ಕಿದೆ. ಮುಗುಡು ಫಿಶ್. ಎಷ್ಟು ದೊಡ್ಡ ಮುಗುಡು ಫಿಶ್ ಹಿಡಿದಿದ್ದಾರೆ ನೋಡಿ ಇಲ್ಲಿ. ತುಂಬಾ ದೊಡ್ಡ ಮುಗುಡು ಫಿಶ್. ಓ ಎತ್ತಮಲ್ಲ ಎಂದು ಮಂಡದಿಲ್ಲಯೋ. ಮುಳ್ಳುಪುಳ್ಳ ತಿನ್ನಿಟ್ಟು ತಿಲಾಯ್ಕೊಂಡದ. ನಾವಿವಾಗ ಹೋಗ್ತಿದ್ದೇವೆ ಉಡುಪಿಗೆ. ನನ್ನ ಮಗನಿಗೆ ಸ್ಕೂಲು ಫಸ್ಟ್ ಹೇಳಿದ್ರು May 27ಗೆ ಸ್ಟಾರ್ಟ್ ಅಂತ. ಬಟ್ ಇವತ್ತು ಮೆಸೇಜ್ ಮಾಡಿ ಹೇಳಿದರು 25ಗೆ ಸ್ಟಾರ್ಟ್ ಅಂತ. ನಾವು 25ಗೆ ಬ್ಯಾಂಗ್ಳೂರ್ಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಕೂಲಿಗೆ ಹೋಗ್ತೀವಿ. ಬಟ್ ಇವತ್ತು ಅವರು 25ಗೆ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿದರು. ಸೊ ನನ್ನ ಮಗನಿಗೆ ಕೆಲವೊಂದು ಥಿಂಗ್ಸ್ ಬೇಕಿದೆ, ಲೈಕ್ ಬಾಟಲ್, ರೈನ್ ಕೋಟ್, ಈ ಥರ ಕೆಲವೊಂದು ಟಿಫಿನ್ ಬಾಕ್ಸ್, ಈ ಥರ ಕೆಲವೊಂದು ಐಟಮ್ಸ್ ಬೇಕಿದೆ. ನಾನು ಅಂದ್ಕೊಂಡಿದ್ದೆ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲೇ ಆರ್ಡರ್ ಮಾಡೋಣ, ಹೇಗೂ 1 day 2 ಡೇಸಲ್ಲೆಲ್ಲ ಬರ್ತದಲ್ವ, ಹಾಗೆ ಅಂದ್ಕೊಂಡಿದ್ದೆ. ಬಟ್ ನಾವು 24ಗೆ ಹೋಗೋದ್ರಿಂದ ನಮಗೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಉಡುಪಿಯಲ್ಲೇ ಇವನಿಗೆ ಬೇಕಾದ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕಂತ ಇವಾಗ ಹೋಗ್ತಿದ್ದೇವೆ. ನನ್ನ ಹಸ್ಬೆಂಡ್ ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಎಲ್ಲಿದ್ದಾರೆ ನೋಡಿ, ಫುಲ್ ಹೇರ್ ಕಟ್ ಎಲ್ಲ ಮಾಡಿ ಫುಲ್ ಚೇಂಜ್ ಆಗಿದ್ದಾರೆ. ಸೊ ನಾವು ನೀವು ಅನ್ಕೋಬೋದು 23ಗೆ ಹೊರಡ್ಬೋದಲ್ವಾ ಅಂತ. ಬಟ್ 23ಗೆ ಒಂದು ನೇಮ ಸೇವೆ ಇದೆ ನಮ್ಮ ಕಡೆಯಿಂದ, ಹೊರಗಜ್ಜನ ನೇಮ ಸೇವೆ ಇದೆ. ಹಾಗೆ 24ಗೆ ನನ್ನ ಮತ್ತು ನನ್ನ ಹಸ್ಬೆಂಡ್ ಇಬ್ಬರದ್ದು ಫ್ರೆಂಡದ್ದು ಎಂಗೇಜ್ಮೆಂಟ್ ಇದೆ ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರಲ್ಲ, ಮುಲ್ಕಿ ಪಕ್ಷಿಕೆರೆಯಲ್ಲಿ. ಸೊ ನಾವು ಇವಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂದರೆ ಎಂಗೇಜ್ಮೆಂಟ್ ಅಟೆಂಡ್ ಆಗಿ ಅಲ್ಲಿಂದಲೇ ಬ್ಯಾಂಗ್ಳೂರ್ಗೆ ಹೊರಡೋಣ ಅಂತ. ಸೊ ನೋಡಬೇಕು ಏನಾಗುತ್ತಂತ. ಇವಾಗ ಉಡುಪಿಗೆ ಹೋಗ್ತಿದ್ದೇವೆ. ಹೋಗೋಣ ಉಡುಪಿಗೆ. ಯಾಕೆ ಉಡುಪಿಗೆ? ಸ್ಪೆಷಲ್ ಬೈಕ್. ವರ್ಷ ಬರ್ತದ ಲಾಯ್ಕ್ ಆತ, ರೋಡ್ ಮತ್ತು ಕ್ಲೀನ್ ಆತ ಬಾಬಾ. ನನ್ನ ಮಗಂದು ಹೇರ್ ಕಟ್ಟಿಂಗ್ ಆಗಿದೆ ನೋಡಿ. ಬಿಡ್ಲೇ ಇಲ್ಲ ಹೇರ್ ಕಟ್ ಮಾಡಲಿಕ್ಕೆ. ಅದಕ್ಕೆ ಅವನ ದಾಡಾದು ಕೂಡ ಹೇರ್ ಕಟ್ ಮಾಡಿಸಿತ್ತು. ಮಗನಿಗೋಸ್ಕರ ದಾಡ ಕೂಡ ಅವನ ಪಪ್ಪ ಕೂಡ ಹೇರ್ ಕಟ್ಟಿಂಗ್ ಮಾಡಿದ್ದ ಅಲ್ವಾ? ಅಲ್ಲ? ನಾವು ಕಾಪು ಮಾರಿಗುಡಿಗೆ ಬಂದ್ವಿ. ಉಡುಪಿಗೆ ಹೋಗೋ ರೂಟಲ್ಲಿ ಕಾಪು ಮಾರಿಗುಡಿಗೆ ಬಂದ್ವಿ. ಇವತ್ತು ಮಂಗಳವಾರ, ಸೊ ಇಲ್ಲಿ ಪೂಜೆ ಇರುತ್ತೆ. ಸೊ ಕಾಪು ಮಾರಿಯಮ್ಮ ಕೈ ಮುಗಿದು
ಅಯ್ಯೋ ಚಪ್ಪಲಲ್ಲೇ ಉಂಟು ಅಮ್ಮನ. ಅಯ್ಯೋ ನಾನು ಚಪ್ಪಲ್ನ ಅಲ್ಲೇ ಬಿಟ್ಟು ಬಂದಿದ್ದೇನೆ. ಚಪ್ಪಲ್ ತರಲಿಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ ಚಪ್ಪಲ್ ಬಿಡ್ತೆ ಬೇಡಿ. ನೆಟ್ಟೆ ಬೋಲೆ ಮೊನ್ನೆ ಪಿಲಿಕೋಲ ಇತ್ತಲ್ಲ, ಕಾಪು ಪಿಲಿಕೋಲ, ಅದೆಲ್ಲ ಡೆಕೋರೇಷನ್ ಇದ್ದೇನೆ. ಬಾಬಾ ರೋಡ್ ಪೋರ್ಚಿ. ಈಗ ಅಜ್ಜನಲ್ಲಿಗೆ ಬಂದ್ವಿ ನಾವು, ಹೊರಗಜ್ಜನಲ್ಲಿಗೆ. ಬಲೆ ಓಪನ್ ಅಲ್ಲಿ ತೂಕ ಬಲೆ ಇಂಚಿ ಬಲೆ ಓಪನ್ ಅಲ್ಲಿ ತೂಕ ಬಲೆ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಅದು ಪ್ಲಾಸ್ಟಿಕ್ ಇಂಚಿ ಬಲೆ ಬಾಬಾ. ಅಂದು ಅಮ್ಮನ ದಿವಸ ಅಮ್ಮ ಡಾಡ ಸ್ಕೂಲಿಗೆ ಹೋದಾಗ ಒಂದು ಅಂದಿರಾಗ ಏನಂತ ಗೊತ್ತಿಲ್ಲ ಅವರು ಅವಿರ ಯೂಸ್ ಇಜ್ಜಿ ಪಕ್ಕಡೆ ಏನೇ ಗೈಸ್ ಉಂಟುಲೆ ಕ್ಯೂಟ್ ಉಂಟು ಪೂರ ಬಾಜನೆಲ್ಲ ಉಂಟು ನೆಟ್ ಗ್ಲಾಸ್లో ಉಂಟು ಎತ್ ಕ್ಯೂಟ್ ಉಂಡು ಬಾಬಾ. ಫುಲ್ ರಶ್ ಇವನೊಬ್ಬ ಟಾಯ್ ಇಟ್ಕೊಂಡಿದ್ದಾನೆ. ಅವಾಗದಿಂದ ಹೇಳ್ತಿದ್ದಾನೆ ಬಿಲ್ ಮಲ್ಕೊಂಡು ಬರ್ತಾರೆ. ಬಿಲ್ ಮಲ್ಕೊಡದ ನಮ್ದು ಡಿಮಾರ್ಟ್ ಶಾಪಿಂಗ್ ಆಯಿತು. ಈಗ ನಾವು ಮನೆಗೆ ಹೋಗ್ತಿದ್ದೇವೆ. ಮನೆಗೆ ಏನು ತಗೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿ ವಿಡಿಯೋ ಆನ್ ನಮ್ಮದು ಡಿಮಾರ್ಟ್ ಶಾಪಿಂಗ್ ಆಯಿತು. ಈಗ ನಾವು ಮನೆಗೆ ಹೋಗ್ತಿದ್ದೇವೆ. ವರ್ಷ ಮಲ್ಪ ಶಾಪುಂಟು ಈಸಿ ಆಪುಂಟು ನೋಡಿ. ಅದಕ್ಕೇನೆ ಹಣ ವೇಸ್ಟ್ ಆಗುತ್ತೆ ತುಂಬ. ಯಾವ್ದು ಟಾಯ್ಸ್ ನೋಡ್ತಾನೆ ಅದೆಲ್ಲ ಅವನಿಗೆ ಬೇಕು, ಅದು ಬೇಕು ಇದು ಬೇಕು ನೋಡಿ. ಈಗಲೇ ಆಟ ಆಡ್ತಾ ಇದ್ದಾನೆ. ಅದು ಮನೆಗೆ ಹೋಗುವಾಗ 2 ಪೀಸ್ ಗಾಡಿ ಇರಲಿದೆ. ಬಲೆ 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 ಡಿಮಾರ್ಟಿಂದ ನೆಕ್ಸ್ಟ್ ನಾವು ಬಂದಿದ್ದು ಕಾಪುಪೇಟೆಗೆ. ಮುರುಂಡತ ಟಾಯ್ ಆಲ್ರೆಡಿಗೆ ತೊಂಡಾತೆ ನಮ್ಮ ಮುಂತುಲೆ ಮೀನು ಮಾರೊಂದುಲ್ಲೆ ಮೀನು ಬೋಡೆಗ ಈತೆಗ ನೂದಾ ಪಸಂದ್ ಪೋಯಾ. ಅರೆ ಕ್ಯಾಶ್ ಕ್ಯಾಶೇ. ನಾವು ಕಾಪು ಮೀನು ಮಾರ್ಕೆಟ್ಗೆ ಬಂದಿದ್ದೇವೆ. ಮೀನು ತಗೊಂಡಿದ್ದೇವೆ ನೋಡಿ. ಮೀನಿದೆ ಏತು ಮೀನು ಅಂಕಲ್ ಕೊಯ್ಯೋಲ್ಗೆ ತಂದ ಕೊಯ್ಯೋಲ್ ಕೊಯ್ಯೋಲ್ದಾರೋಡೆ ಪೇರ್ ಬೇರೆನಾ ಡೆಮೋ. ಹಾ ಪಾಸ್ 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 ಅಜ್ಜಿರ್ ಆಯ್ತು ಲೇಡಿ ಮಾಸನ್
ಆಯ್ತು ಬೇರೆ ಪಾಡೋಡು ಅವಳ ತಿನ್ಪೇರಾ ಅವು ತಿಕ್ಕುಚ್ಚು ಅವು ತಿಕ್ಕನ ತೆಂಕಿಬೋದು ಏನೊಂದು ಮರವೇನೆ ಹಾಂ ಮಾಸನ್ನು ಫುಲ್ ಆಯ್ತು ಆಯ್ತು ಪಾಡೋಡು ದಾಲ ಅಜ್ಜಿ ಫುಲ್ ಮಾಸ ಉಂಡೆ ಅಟೇ ಮಲ್ಲ ಮಾಸ ಮಾಸ ಮಾತಲ್ಲ ಅವು ಬೇಯ್ ಅಲ್ಲ ಥ್ಯಾಂಕ್ ಯು ನಮಗೆ ಇವತ್ತು ಮರವಾಯಿ ಕೈ ಎಂತ ಕೈಪ್ ಇವತ್ತು ಮರವಾಯಿ ಕೈ ಮರವಾಯಿ ಕೈ ಮಾಡಿದ್ದಾರೆ ಮರವಾಯಿ ಕೈ ಕೊಯ್ಯಲ್ ಕೈ ಮರವಾಯಿ ಸೂಪರ್ ಆಗಿದೆ ನನ್ನ ಮಾಮಿ ಮಾಡಿದ್ದು ಇವತ್ತು ಮರವಾಯಿ ಕೈ ಸೂಪರ್ ಆಗಿದೆ ಊರಿಗೆ ಬಂದಾಗ ನಾನು ನನ್ನ ಅತ್ತೆ ಹತ್ರ ಹೇಳಿದ್ದೆ ಒಮ್ಮೆ ನಾವು ಸೇಮೆದ ಅಡ್ಡೆ ಮಾಡೋಣ ಅಂತ. ಸೊ ಅದಕ್ಕಾಗಿ ನಾನಿಲ್ಲಿ ಸೇಮೆದ ಮಣೆ ಅಂದರೆ ಸೇಮೆ ಅಡ್ಡೆ ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಈ ಮಣೆ, ಅದನ್ನು ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ರೆಸಿಪಿ ವಿಡಿಯೋ ಕೂಡ ಮಾಡೋಣ ಅಂತ ಹೇಳಿದ್ದೆ. ಈ ರೆಸಿಪಿ ವಿಡಿಯೋ ಮಾಡಬೇಕಿದ್ರೇ ನನಗೆ ಗೊತ್ತಾಗಿದ್ದು ನನ್ನ ಮೈಕ್ ಕೂಡ ಹಾಳಾಗಿದೆ ಅಂತ. ಯಾಕಂದರೆ ಅದು ತುಂಬ ಸಲ ಕೆಳಗಡೆ ಬಿದ್ದಿತ್ತು, ಹಾಗಾಗಿ ಮೈಕ್ ಕೂಡ ನಂದು ಹಾಳಾಗಿತ್ತು, ವಾಯ್ಸೇ ರೆಕಾರ್ಡ್ ಆಗ್ತಾ ಇರಲಿಲ್ಲ. ನಮಸ್ಕಾರ, ಎನ್ಸೆಲ್ಲರ್ ಮಾತಾ. ಇವತ್ತು ನಾವು ಮಾಡ್ತಿದ್ದೇವೆ ತುಳುನಾಡು ಸ್ಪೆಷಲ್ ಸೇಮೆ ದಡ್ಡೆ. ಅಂದರೆ ನಾನು ಮಾಡೋದಿಲ್ಲ, ಇವತ್ತು ನಮ್ಮ ಅತ್ತೆ ಮಾಡ್ತಿದ್ದಾರೆ. ಸೊ ಫಸ್ಟ್ ಸೇಮೆ ದಡ್ಡೆ ಮಾಡಲಿಕ್ಕೆ ಏನೆಲ್ಲ ಐಟಮ್ಸ್ ಬೇಕಂತ ನೋಡೋಣ, ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ನೋಡೋಣ. ಸೊ ಅದನ್ನು ಹೇಳ್ತಿದ್ದಾರೆ ನಮ್ಮ ಅತ್ತೆ, ಏನೆಲ್ಲ ಬೇಕಂತ ನೋಡೋಣ. ನಿನ್ನೆ ರಾತ್ರಿ ಒಂದು ಸೇರು ಅಕ್ಕಿ ನೆನೆ ಹಾಕಿದ್ದೇವೆ. ಒಟ್ಟು 8 ಗಂಟೆ ಟೈಮ್ ಅದು ನೆನೆಬೇಕು. ಅದನ್ನು ಇವತ್ತು ನಾವು ಈಗ ಗ್ರೈಂಡರಿಗೆ ಹಾಕಿ ಅಕ್ಕಿಯನ್ನು ಕಡಿತಿದ್ದೇವೆ. ಅಕ್ಕಿ ಯಾವುದಂದ್ರೆ ಕುಚ್ಚಿಗೆ, ಅಂದ್ರೆ ಕಜೆ ಅಕ್ಕಿ. ನಮ್ಮ ಊರಲ್ಲಿ ಕಜೆ ಅಂತ ಹೇಳ್ತಾರೆ, ಕೆಂಪು ಕುಚ್ಚಿಗೆ. ಎಷ್ಟು ಗಂಟೆ ನೆನೆಬೇಕು? 8 ಗಂಟೆ ನೆನೆಬೇಕು. ಅದನ್ನೀಗ ನಾವು ಗ್ರೈಂಡರಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇವೆ. ಎಷ್ಟು ಸಣ್ಣ ಗ್ರೈಂಡ್ ಆಗಬೇಕು? ಅದು ತುಂಬಾ ಸಣ್ಣ ಆಗ್ಬೇಕು, ಅಂದ್ರೆ ಸರಿ ಸಮಾನ ನೀರು ದೋಸೆ ಹಿಟ್ಟಿನ ತರ ಗ್ರೈಂಡ್ ಆಗ್ಬೇಕು. ಆಯ್ತು. ಸೊ ಈಗ ನಾವು ಅಕ್ಕಿ ಗ್ರೈಂಡ್ ಮಾಡ್ತಿದ್ದೇವೆ ಗ್ರೈಂಡರ್ಗೆ ಹಾಕಿ. ಮಧ್ಯದಲ್ಲಿ ಸ್ವಲ್ಪ ಗ್ರೈಂಡ್ ಆಗ್ತಾ ಬರುವಾಗ ಸ್ವಲ್ಪ ನೀರು ಸೇರಿಸಿ ಮತ್ತೆ ಪುನಃ ಗ್ರೈಂಡ್ ಮಾಡ್ತಾ ಇರ್ಬೇಕು. ಸ್ವಲ್ಪ ನೀರು ಸಾಕು. ಇದು ನೋಡಿ ಇಷ್ಟು ಸಣ್ಣಗೆ ಆಗಿ ತುಂಬ ಮೃದುವಾಗಿದೆ. ಇಷ್ಟು ಗ್ರೈಂಡ್ ಆಗಬೇಕು. ಗ್ರೈಂಡರ್ನಿಂದ ಹೊರಗೆ ತೆಗೆದು ಇದನ್ನು ಈ ಥರ ಉಂಡೆ ಮಾಡಿ ಇದನ್ನು ಬೇಯಿಸಲಿಕ್ಕೆ ಇಡುದು. ಬೆಂದ ಮೇಲೆ ಮತ್ತೆ ಈ ಥರ ಉಂಡೆ ಮಾಡಿ ಬೇಯಿಸಬೇಕು. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಸೇಮೆ ದಡ್ಡೆ ಹೇಗಾಯಿತು ಏನಾಯಿತು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.